ಡಾಂಬರ್ ಹಾಕಿದ 2 ದಿನಕ್ಕೆ ರಸ್ತೆ ಹದಗೆಟ್ಟು ಹೋಗಿದೆ. ಕಳಪೆ ಕಾಮಗಾರಿ ವಿರುದ್ಧ ತಿರುಗಿಬಿದ್ದಿದ್ದಾರೆ ಸಾರ್ವಜನಿಕರು. ಟಿ ನರಸೀಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಕಳಪೆ ಕಾಮಗಾರಿ 2 ದಿನಕ್ಕೆ ಬಟಾಬೈಲಾಗಿದೆ. ಡಾಂಬರ್ ಹಾಕಿದ 2 ದಿನಕ್ಕೆ ರಸ್ತೆ ಹದಗೆಟ್ಟು ಹೋಗಿದೆ. ಕಳಪೆ ಕಾಮಗಾರಿಯ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಟಿ ನರಸೀಪುರ ಪಟ್ಟಣ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕಳಪೆ ಕಾಮಗಾರಿ 4.70 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಿರುತ್ತಾರೆ ರಸ್ತೆಯನ್ನ. ಕಳಪೆ ಕಾಮಗಾರಿಯ ವಿರುದ್ಧ ನರಸೀಪುರ ಜನತೆ ಕಿಡಿಕಾರ್ತಾ ಇದ್ದಾರೆ. ಸಿದ್ದರಾಮಯ್ಯ ಮಹದೇವಪ್ಪರ ಕ್ಷೇತ್ರಕ್ಕೆ ಬರುವ ಪಟ್ಟಣ ಇದಾಗಿರುತ್ತೆ. ಗುತ್ತಿಗೆದಾರ ಇಂಜಿನಿಯರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಕೂಡ. 3 ಕಾಮಗಾರಿ ಪರಿಶೀಲನೆ ಮಾಡುವಂತೆ ಆಗ್ರಹಿಸಿದ್ದಾರೆ. 2 ದಿನಕ್ಕೆ ಡಾಂಬರ್ ಹಾಕಿದಂತಹ 2 ದಿನಕ್ಕೆ ರಸ್ತೆ ಕಿತ್ತು ಬಂದಿದೆ. ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಆಗಿರೋಣ, ಅಟ್ಲೀಸ್ಟ್ 1 ಮಂತ್ ಆದ್ರೂ ಬೇಡವಾ? ಈ ರೀತಿಯಾಗೂ ಕೂಡ ಕಳಪೆ ಕಾಮಗಾರಿ ಇರುತ್ತಾ? ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ ಕಳಪೆ ಕಾಮಗಾರಿಯ ವಿರುದ್ಧ. ಟಿ ನರಸೀಪುರ ಪಟ್ಟಣ ವ್ಯಾಪ್ತಿಯಲ್ಲಿ ನಡೆಸಿರುವಂತಹ ಒಂದು ಕಾಮಗಾರಿ ಇದು. 4.70 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಿರುವಂತಹ ರಸ್ತೆ. ಫಸ್ಟ್ ಮೋರಿ ಮಾಡ್ತಾರೆ, ಈಗ ಮೋರಿ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅದೇ ತಪ್ಪು. ಈಗ ನಮ್ಮ ರಮೇಶ್ ಸಾಹೇಬ್ ನಮ್ಮ ಲೀಡರ್ ಹೇಳ್ದಂಗೆ ನಮ್ಮ ನಾಯಕರು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇದು ಕಳಪೆಗಾರಿ ಸೇರಿಸ್ಬೇಕು. ಟ್ರ್ಯಾಕ್ ಸೇರಿಸಿದ್ರೆ ಅವಾಗ ಗೊತ್ತಾಗುತ್ತೆ. ಇಂಜಿನಿಯರ್ ಆಲ್ಸೋ ಶುಡ್ ಬಿ ಸಸ್ಪೆಂಡೆಡ್. ಭಾಷಣದಲ್ಲಿ ಓಬಿಸಿ ಅಂತ ಮಾತಾಡ್ತಾರೆ. ಆದ್ರೆ ಓಬಿಸಿ ಕಲಾವಿದಗಳನ್ನೇ ತುಂಬಾ ಅಕ್ರಮವಾಗಿ ಕಳಪೆ ಕಾಮಗಾರಿ ಮಾಡಿದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಕುರುಬಗೇರಿ ಮತ್ತೆ ಮಾಲಗೇರಿ ಮಾಡಿಲ್ಲ. ಅದರಿಂದ ಪ್ರತಿ ಗುತ್ತಿಗೆದಾರನ ಬ್ಲಾಕ್ ಲಿಸ್ಟ್ ಸೇರಿಸಬೇಕು. ಮತ್ತೆ ಇದಾಗಬೇಕು. ಮತ್ತೆ ಕುರುಬಗೇರಿ ಬಿದ್ದರೆ ಇದೇ ರೋಡ್ ರೀತಿ ಆಗಿದಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಸಂದೀಪ್, ಟಿ ನರಸೀಪುರ ಸಿದ್ದರಾಮಯ್ಯ ಹಾಗೆ HC ಮಹದೇವಪ್ಪ ಅವರಿಗೆ ಸೇರಿದಂತಹ ರಸ್ತೆ ಇದಾಗಿರುತ್ತೆ, ಅವರ ಕ್ಷೇತ್ರ. ಸೊ ಇಲ್ಲಿ ಕೂಡ ಈ ರೀತಿಯಾದಂತಹ ಕಳಪೆ ಕಾಮಗಾರಿ ನಡೆದಿದೆ ಅಂತ ಅಂದ್ರೆ ಅದು ಎಷ್ಟು ದಿನಕ್ಕೆ? 2 ದಿನಕ್ಕೆ ಬಯಲಾಗಿದೆ. ಡಾಂಬರ್ ಎಲ್ಲ ಕಿತ್ತು ಬಂದಿದೆ. ಸೊ ಸಾರ್ವಜನಿಕರು ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಎಲ್ಲ ಹೋಗುತ್ತೆ? ಬರೋಬ್ಬರಿ ಕೋಟಿ ರೂಪಾಯಿ ವೆಚ್ಚವನ್ನ ಖರ್ಚು ಮಾಡಿ ಈ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಹೇಳೋರಿಲ್ವಾ, ಕೇಳೋರಿಲ್ವಾ? ರೋಜಾ, ಏನು ಕಳಪೆ ಕಾಮಗಾರಿ ವಿರುದ್ಧ ಸಾರ್ವಜನಿಕರು ತಿರುಗಿ ಬಿದ್ದಿರುವಂತಹ ಘಟನೆ, ಅದರಲ್ಲೂ ಕೂಡ ಮುಖ್ಯಮಂತ್ರಿಯವರ ತವರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಟಿ ನರಸೀಪುರ ಪಟ್ಟಣದಲ್ಲಿ ನಡೆದಿರುವಂತಹದ್ದು. ಟಿ ನರಸೀಪುರ ಪಟ್ಟಣದ ತುಂಬೆಲ್ಲ ಗುಂಡಿ ಬಿದ್ದ ರಸ್ತೆಗಳು ಸಾಕಷ್ಟು ಕಿರಿಕಿರಿಯನ್ನ ಉಂಟು ಮಾಡ್ತಿದ್ವು. ಸಾರ್ವಜನಿಕರು ಕೂಡ ಹೈರಾಣಾಗಿದ್ರು. ಇದರ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು, ಮನವಿಗಳು ಆದ ನಂತರದಲ್ಲಿ ಸುಮಾರು 1 ತಿಂಗಳ ಹಿಂದೆಯಷ್ಟೇ 4,70,00,000 ವೆಚ್ಚದಲ್ಲಿ ಡಾಂಬರೀಕರಣಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಸರ್ಕಾರ ಕೊಟ್ಟಿತ್ತು. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರ ಕ್ಷೇತ್ರಗಳಿಗೆ ಎರಡಕ್ಕೂ ಕೂಡ ಈ ಒಂದು ಟಿ ನರಸೀಪುರ ಪಟ್ಟಣ ಹಂಚಿಕೆ ಆಗುತ್ತೆ. ಈಗ ಮಹದೇವಪ್ಪನವರು ಮತ್ತು ಯತೀಂದ್ರ ಸಿದ್ದರಾಮಯ್ಯವರ ಖುದ್ದು ಗುದ್ಲಿ ಪೂಜೆಗಳನ್ನ ಕೂಡ ನೆರವೇರಿಸಿದ್ರು. ಇದೀಗ ಆ ಒಂದು ಏನು ಗುಡ್ಡಿ ಬಿದ್ದ ರಸ್ತೆಗಳಿಂದ ಮುಕ್ತಿ ಸಿಕ್ತು ಅನ್ನುವಂತಹ ನಿಟ್ಟುಸಿರು ಬಿಡ್ತಿದ್ದಂತಹ ಸಾರ್ವಜನಿಕರಿಗೆ ಕಳಪೆ ಕಾಮಗಾರಿ ಒಂದು ಡಾಂಬರೀಕರಣ ಇದೀಗ ಶಾಪವಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಮತ್ತು ಏನು HC ಮಹದೇವಪ್ಪ ವಿರುದ್ಧ ಕಿಡಿಕಾರ್ತಾ ಇರ್ತಕ್ಕಂಥದ್ದು. ಏನು ಕಾಮಗಾರಿ ನಡೆದ 2 ದಿನಗಳಲ್ಲಿ ಸಂಪೂರ್ಣ ಕಳಪೆ ಆಗಿರುವಂತಹ ಕಾಮಗಾರಿ ಡಾಂಬರೀಕರಣ ಕಿತ್ತು ಬಂದಿರ್ತಕ್ಕಂಥದ್ದು. ಸಾರ್ವಜನಿಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಸದ್ಯ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ವಿರುದ್ಧ ಏನು ಈ ಕಾಮಗಾರಿಯನ್ನ ಮಾಡಿದ್ರು, ಈ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ವಿರುದ್ಧ ಕ್ರಮಕ್ಕೂ ಕೂಡ ಸಾರ್ವಜನಿಕರು ಆಗ್ರಹಿಸಿದ್ದು. ಖುದ್ದು ಏನು ಮಹದೇವಪ್ಪ, ಸುನೀಲ್ ಬೋಸ್ ಮತ್ತು ಎಸ್ ಸಿದ್ದರಾಮಯ್ಯವರು ಸ್ಥಳಕ್ಕೆ ಆಗಮಿಸಿ ಈ ಒಂದು ಕಾಮಗಾರಿನ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅನ್ನುವಂತ ನಿಟ್ಟಲ್ಲಿ ಸಾರ್ವಜನಿಕರು ಕೂಡ ಈಗ ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಟಿ ನರಸೀಪುರ. ಸೊ ಇಲ್ಲೇನೇ ಈ ರೀತಿಯಾಗಿ ಕಳಪೆ ಕಾಮಗಾರಿ ಆಗಿದೆ. ಪರಿಶೀಲನೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಅದೇನು ಪರಿಶೀಲನೆ ನಡೆಸ್ತಾರೋ, ಅದೇನು ಮಾಡ್ತಾರೋ ನಿಜಕ್ಕೂ ಗೊತ್ತಿಲ್ಲ. ಕೋಟಿ ಖರ್ಚು ಮಾಡಿಬಿಟ್ಟು ಈ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡಿದ್ರೆ ನೋಡಿ, ಹಾಕಿರುವಂತಹ ಡಾಂಬರ್ ಕೂಡ ವೇಸ್ಟು. ಜನರನ್ನ ನಂಬಿಸುವಂತಹ ಕೆಲಸ, ಜನರಿಗೆ ಟೋಪಿ ಹಾಕುವಂತಹ ಕೆಲಸವನ್ನ ಫಸ್ಟ್ ಕಮ್ಮಿ ಮಾಡಿ. ಅಟ್ಲೀಸ್ಟ್ ನಿಮಗಾರ್ದು ಸಾರ್ಥಕತೆ ಸಿಗ್ಬೇಕಲ್ವಾ ಕೆಲಸದ್ದು?